ಆದರೆ ನಾನು ಹೇಳ್ತಾ ಇರೋದು ಶಿರೂರಿನ ಭಾಗದಲ್ಲಿ ಆದಂಥ ಗುಡ್ಡ ಕುಸಿತನ ಉದಾಹರಣೆಗೆ ತೆಗೆದುಕೊಂಡ್ರೆ ಅದು ಅಣೆಕಟ್ಟು ಕಾರಣ ಅಲ್ಲ. ಈಗ ಇದೊಂದು ಚಟ ಹುಟ್ಟುಬಿಟ್ಟಿದೆ ಸರ್. ಅಂತರ್ಜಲ ಕುಸಿದೆ, ನೀರಿಂಗಿಸಿ, ಹಿಂಗೆ ಇಲ್ಲ ಅಂತ ಅಂತರ್ಜಲ ಮಟ್ಟ ಹೇಳಿಕೊಳ್ಳುವಷ್ಟು ಕುಸ್ತಿಲ್ಲ ನಮ್ಮಲ್ಲಿ ಸರ್. ನೀರಿನ ದಾರಿಯಲ್ಲಿ ನಮ್ಮ ದಾರಿಯನ್ನು ಕಂಡುಕೊಳ್ತಾ ಇದ್ದೇವೆ ಸರ್. ನೀರಿನ ದಾರಿ ಅದು, ನೀರದೇ ದಾರಿ. ಈ ರೆಸಾರ್ಟ್ಗಳು ಜನರನ್ನ ಆಕರ್ಷಿಸಲಿಕ್ಕೆ ಹೋಗಿ ಕಾಡುಗಳ ಮಧ್ಯದಲ್ಲಿ ಉಳಿತಾ ಇವೆ. ಕೊಡಗಿನಲ್ಲಿ ಅಷ್ಟೊಂದು ಪ್ರಮಾಣದ ಗುಡ್ಡ ಕುಸಿತ ಆದಾಗಲೇ ಸಾಕಷ್ಟು ಅಧ್ಯಯನಗಳು ಬರೆದಿವೆ, ನಾನು ಬರೆದಿದ್ದೇನೆ. ಸಾಕಷ್ಟು ಜನ ಗೌರ್ಮೆಂಟಿಗೆ ಇದನ್ನು ಅವಾಯ್ಡ್ ಮಾಡಬೇಕು. ಯಾಕೆಂತಂದರೆ ಈಗ ಸಾಮಾನ್ಯವಾಗಿ ನಾನು ತರಂಗದ ಕಾಲದಲ್ಲಿ ಈ ಅಣೆಕಟ್ಟುಗಳ ಭಾರದಿಂದ ಉತ್ತರ ಕನ್ನಡ ಕುಸಿಯುತ್ತಿದೆಯೇ ಅಂತ ಒಂದು ಆರ್ಟಿಕಲ್ ಮಾಡಿದ್ದೆ. ಕರೆಕ್ಟ್. ಆವಾಗ ಕದ್ರಾ ಡ್ಯಾಮ್ ಬರ್ತಾಯಿತ್ತು. ಒಟ್ಟು ಆವಾಗಲೇ ಅದು ಸಾಕಷ್ಟು ಡ್ಯಾಮ್ಗಳು ಮತ್ತು ಒಂದು 8-9 ಪ್ರಾಜೆಕ್ಟ್ ಇತ್ತು. ಅದು ಕೊನೆಗೇನೋ ಪರಿಸರದ ಹೋರಾಟದ ಪರಿಣಾಮವಾಗಿ ಅದು ನಿಂತಿದೆ ಕಾಣುತ್ತೆ. ಬಟ್ ಈಗ ಉತ್ತರ ಕನ್ನಡದಲ್ಲಿದ್ದಷ್ಟು ಡ್ಯಾಮ್ ಬೇರೆ ಕಡೆಯಲ್ಲಿ ಇಲ್ಲ. ಈಗ ಅದರದ್ದು ಪರಿಣಾಮವೂ ಇರಬಹುದಾ? ಅದು ಒಂದು ಇರ್ಬೋದು. ಆದರೆ ನಾನು ಹೇಳ್ತಾ ಇರೋದು ಶಿರೂರಿನ ಭಾಗದಲ್ಲಿ ಆದಂಥ ಗುಡ್ಡ ಕುಸಿತನ ಉದಾಹರಣೆಗೆ ತೆಗೆದುಕೊಂಡ್ರೆ ಅದು ಅಣೆಕಟ್ಟು ಕಾರಣ ಅಲ್ಲ. ಯಾಕೆಂದರೆ ಅಣೆಕಟ್ಟು ಇರೋದು ಮೇಲ್ಭಾಗದಲ್ಲಿ, ಇದು ಕರಾವಳಿಯ ಭಾಗದಲ್ಲಿ ಬಂತು. ಪರ್ಟಿಕ್ಯುಲರಿ ಆ ಇನ್ಸಿಡೆಂಟನ್ನು ಇಟ್ಟುಕೊಂಡು ನಾನು ವ್ಯಾಖ್ಯಾನವನ್ನು ಅಥವಾ ವಿಶ್ಲೇಷಣೆಯನ್ನು ಮಾಡಿದರೆ ನನ್ನ ಅರಿವಿನ ಮಟ್ಟಕ್ಕೆ 4 ಕಾರಣಗಳನ್ನು ಪಟ್ಟಿ ಮಾಡ್ತಾ ಇದ್ದೇನೆ ಸರ್ ನಾನು. ಒಂದು, ಅವೈಜ್ಞಾನಿಕವಾದಂಥ ಅಭಿವೃದ್ಧಿ ಕಾಮಗಾರಿ. ಆಬ್ವಿಯಸ್ಲಿ ಹಾಗಂತ ಅದೇ ಎಲ್ಲದಕ್ಕೂ ಕಾರಣವೇ ಅಲ್ಲ, ಖಂಡಿತವಾಗಿಯೂ. ಈಗ ಇದೊಂದು ಚಟ ಹುಟ್ಟುಬಿಟ್ಟಿದೆ ಸರ್. ಅಂತರ್ಜಲ ಕುಸಿದೆ, ನೀರಿಂಗಿಸಿ, ಹಿಂಗೆ ಇಲ್ಲ ಅಂತ ಅಂತರ್ಜಲ ಮಟ್ಟ ಹೇಳಿಕೊಳ್ಳುವಷ್ಟು ಕುಸ್ತಿಲ್ಲ ನಮ್ಮಲ್ಲಿ. ಕೆಲವು ಭಾಗದಲ್ಲಿ ಕುಸ್ತಿದೆ, ಅದು ಎಲ್ಲ ಕಡೆಗಳಲ್ಲೂ ಆಗ್ತಾ ಇರ್ತದೆ. ಮತ್ತೆ ಮಳೆ ಬರ್ತದೆ, ಮತ್ತೆ ತುಂಬುತ್ತದೆ. ಬೆಂಗಳೂರು ಭಾಗದಲ್ಲಿ ಸಹಜ, ಯಾಕೆಂದರೆ ಅದರ ಹೀರುವಿಕೆ ಜಾಸ್ತಿ ಆಗಿದೆ. ಕೋಲಾರದಲ್ಲಿ ಜಾಸ್ತಿ ಆಗಿದೆ. ಹಾಗಂತ ನೀವು ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಕಡಿಮೆ ಏನಾಗಲಿಲ್ಲ. ಈ ರೀತಿಯ ಒಂದಿಷ್ಟು ಭ್ರಮೆಗಳನ್ನು ನಮ್ಮ ತಲೆಯಲ್ಲಿ ಬಿತ್ತುತ್ತಾ ಇದ್ದೇವೆ. ಅಭಿವೃದ್ಧಿ ಯೋಜನೆಗಳೇ ಎಲ್ಲದಕ್ಕೂ ಹೊಣೆ. ಈಗ ನಾನು ಒಂದಿಷ್ಟು ವರದಿಗಳನ್ನು ಓದ್ತಾ ಇದ್ದೆ. ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕತ್ತರಿಸ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಹೀಗಾಗ್ತಾ ಇದೆ. ಮೇ ಬಿ ಒನ್ ಆಫ್ ದಿ ರೀಸನ್ಸ್ ಇದ್ದಿರ್ಬೋದು ಕೆಲವೆಡೆಗಳಲ್ಲಿ. ಎಲ್ಲ ಕಡೆಗಳಲ್ಲೂ ಹಾಗಾಗಲಿಲ್ಲ. ಗುಡ್ಡ ಕುಸಿತಕ್ಕೆ ಅದೊಂದೇ ಕಾರಣ ಅಲ್ಲ ನಾನು ಹೇಳ್ತಾ ಇರೋದು. ಅವೈಜ್ಞಾನಿಕ ಕಾಮಗಾರಿಗಳು ಒನ್ ಆಫ್ ದಿ ರೀಸನ್ಸ್ ಇರ್ಬೋದು. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾ ಇರೋದು ಅವೈಜ್ಞಾನಿಕವಾದಂಥ ಮಳೆ ಕೊಯ್ಲು ಕಾರಣ, ಅವೈಜ್ಞಾನಿಕವಾದಂಥ ಅರಣ್ಯೀಕರಣ ಕಾರಣ. ನಿಮ್ಮ ಜಾಯಮಾನಕ್ಕೆ ಇದನ್ನು ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್ಲಿ. ಆ್ಯಂಡ್ ಮಿತಿ ಮೀರಿದ ನಿರ್ಮಾಣಗಳು ಮತ್ತು ನಮ್ಮ ಸ್ವಾರ್ಥದ ಬಳಕೆಗಳು ಕಾರಣ. ಮೇಜರ್ಲಿ ಇಷ್ಟು ಪಾಯಿಂಟ್ಗಳನ್ನು ನಾನು ಪಟ್ಟಿ ಮಾಡಲಿಕ್ಕೆ ಕೊಡ್ತಿದ್ದೆ. ಇನ್ನೊಂದು, ಇದನ್ನು ನಾನು ಭಾಳಷ್ಟು ಕಡೆ ಪ್ರತಿಪಾದಿಸದೆ ಸಹ ಸರ್, ನೀರಿನ ದಾರಿಯಲ್ಲಿ ನಮ್ಮ ದಾರಿಯನ್ನು ಕಂಡುಕೊಳ್ತಾ ಇದ್ದೇವೆ ಸರ್. ನೀರಿನ ದಾರಿ ಅದು, ನೀರದೇ ದಾರಿ. ನೀರಿಗೆ ದಾರಿ ಮಾಡಿಕೊಡ್ತಾ ಇಲ್ಲ ನಾವು. ನೀರಿಗೆ ದಾರಿ ಮಾಡಿಕೊಡ್ತಾ ಇಲ್ಲ, ಅಲ್ಲಿ ನನ್ನ ದಾರಿಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಾನು ಪ್ರತಿಪಾದಿಸೋದು ಏನು ಅಂತಂದರೆ, ಇಂಥ ಅವಘಡಗಳನ್ನು ತಡಿಬೇಕಾ? ನೀವು ನಿಮ್ಮ ಅಭಿವೃದ್ಧಿ ಯೋಜನೆಗಳು, ರಸ್ತೆ ಸೇರಿದಂತೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡುವಾಗ ಹೇಗೆ ನೀವು ಹುಲಿಗೊಂದು ಕಾರಿಡಾರ್ ಮಾಡ್ತೀರೋ, ಆನೆಗೊಂದು ಕಾರಿಡಾರ್ ಮಾಡ್ತೀರೋ, ಹಾಗೆ ನೀರಿಗೊಂದು ಕಾರಿಡಾರ್ ಮಾಡಿ. ಉತ್ತರಾಖಂಡ್, UP ಪಯನೀರ್ ಪ್ರಾಜೆಕ್ಟ್ ಆಗಿದೆ, ಇಂಪ್ಲಿಮೆಂಟೆಡ್ ಮೋದಿ ಗೌರ್ಮೆಂಟಿಂದ. ಉತ್ತರ ಪ್ರದೇಶ, ಡೆಲ್ಲಿ ಸೇರಿದಂತೆ ಉತ್ತರಾಖಂಡವನ್ನು, ಡೆಹ್ರಾಡೂನನ್ನು ಬೆಸೆಯುವಂಥ ಎಕ್ಸ್ಪ್ರೆಸ್ ಹೈವೇಯನ್ನು ಮಾಡ್ತಾ ಇದ್ದಾಗ ಮಾಡ್ತಾ ಇರುವ ಸನ್ನಿವೇಶದಲ್ಲಿ ಅಲ್ಲಿ ವನ್ಯಜೀವಿಗಳಿಗೆ ಕಾರಿಡಾರನ್ನು ಕೊಟ್ಟ ಹಾಗೆ ಒಂದು ನದಿಯ ಮೇಲೆ ಕೆಳಗಡೆ ನದಿ ಹರಿತದೆ. ಇನ್ನೂ ಇನಾಗ್ರೇಷನ್ ಆಗಲಿಲ್ಲ, ನಾಟ್ ಎಟ್ ಕಂಪ್ಲೀಟೆಡ್, ಅಭಿವೃದ್ಧಿ ಕಾಮಗಾರಿಗಳು ಮುಕ್ತಾಯ ಆಗಿಲ್ಲ. ಅದರಲ್ಲಿ ನೋಡಿಕೊಂಡು ಬಂದಿದ್ದೇನೆ ನಾನು. ಕೆಳಗಡೆ ನದಿ ಹರಿತಾ ಇದೆ. ಅದು ಮಳೆಗಾಲದಲ್ಲಿ ಅಥವಾ ಹಿಮಾಲಯದ ರೀಜನ್ನಲ್ಲಿ ಹಿಮ ಕರಗಿದಾಗಿ ತುಂಬ ಹರಿಯುವಂಥ ನದಿ. ಆದರೆ ಉಳಿದ ಸಂದರ್ಭದಲ್ಲಿ ಅಲ್ಲಿ ಹರಿವಿಲ್ಲ. ಹಾಗಂತ ಅದನ್ನು ಹಾಗೆಯೇ ಇಟ್ಟಿದ್ದಾರೆ. ಅಲ್ಲಿ ರೋಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಮೇಲುಗಡೆ ಪಿಲ್ಲರ್ನ ಎಬ್ಸಿ ಎಲಿವೇಟೆಡ್ ಕಾರಿಡಾರನ್ನು ಮಾಡಿದ್ದಾರೆ. ಎಕ್ಸ್ಪ್ರೆಸ್ ಹೈವೇಯನ್ನು ಮಾಡಿದ್ದಾರೆ. ಕೆಳಗಡೆ ನದಿ ತನ್ನ ಪಾಡಿ ತಾನು ಹರ್ಕೊಂಡು ಹೋಗ್ತದೆ, ಪಾಸ್ ಆಗ್ತದೆ ಅರಣ್ಯದ ಮೂಲಕ. ಅಲ್ಲಿ ಸಿಂಹ, ಹುಲಿ, ಆನೆಗಳು ಸಮೃದ್ಧವಾಗಿರುವಂಥ ಜಾಗ ಅದು. ಉತ್ತರಾಖಂಡ ಗಡಿ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಗಡಿಯಲ್ಲಿರುವಂಥ ಪ್ರದೇಶಗಳು.
ಅಲ್ಲಿ ಹೇಗೆ ವನ್ಯಜೀವಿಗಳು ಓಡಾಡ್ತಾ ಇದ್ದವು, ನೀರು ಓಡಾಡಲಿಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ನಮ್ಮ ಹ್ಯಾವ್ ಟು ಇಂಪ್ಲಿಮೆಂಟ್ ನಮ್ಮ ಅಭಿವೃದ್ಧಿ ಯೋಜನೆಗಳು ಹೆದ್ದಾರಿಗಳನ್ನು ಮಾಡುವಾಗ ಇಲ್ಲಿಯೂ ಸಹ ಅದು ಪ್ರಯೋಗ ಅದನ್ನು ಇಟ್ಕೊಳ್ಳಿ. ಇಲ್ಲಿಯೂ ಸಹ ಹಾದಿ ಮಾಡುವಾಗ, ರಸ್ತೆಗಳನ್ನು ಮಾಡುವಾಗ, ಹೈವೇಗಳನ್ನು ಮಾಡುವಾಗ, ಹೆದ್ದಾರಿಗಳನ್ನು ಮಾಡುವಾಗ ನೀರಿನ ಕಾರಿಡಾರನ್ನು ಮಾಡಿ, ಅಂಡರ್ ಪಾಸನ್ನು ನೀರಿಗೆ ಬಿಡಿ, ನೀರು ಹರಿಯುವ ಜಾಗನ ಗುರುತಿಸಿ ಸರಿಯಾದ ತಜ್ಞರ ಮೂಲಕ ಎಲ್ಲಿ ಇಲ್ಲಿ ನೀರು ಹರಿತಾ ಇದೆಯಾ, ಅಥವಾ ಸ್ಥಳೀಯರನ್ನ ಕೇಳಿದ್ರೆ ಆ ಸ್ಥಳೀಯರಿಗಿಂತ ದೊಡ್ಡ ವಿಜ್ಞಾನಿಗಳು ಏನೂ ಬೇಕಾಗಿಲ್ಲ ಸರ್. ನಮ್ಮ ರೈತರಷ್ಟು ಬೆಸ್ಟ್ ವಿಜ್ಞಾನಿಗಳು ಇನ್ಯಾರು ಸೈಂಟಿಸ್ಟ್ಗಳು ಯಾರೂ ಇಲ್ಲ. ಅವ್ರನ್ನ ಕೇಳಿ ಎಲ್ಲಿ ಬರ್ತದೆ ಮಳೆ ಬಂದಾಗ ಎಲ್ಲಿ ನೀರು ಹರಿತದೆ ಗೊತ್ತಿದೆ ಅವನಿಗೆ. ಅಲ್ಲಿ ಒಂದು ಕಾರಿಡಾರನ್ನು ಬಿಟ್ಟು ನೀವು ಅಲ್ಲೊಂದು ಫ್ಲೇವರ್ ಮಾಡಿ, ಆದರೆ ಅದರ ಪ್ರಮಾಣವನ್ನು ಅವಲಂಬಿಸಬೇಕು. ಇಷ್ಟು ದೊಡ್ಡ ಇದ್ದಲ್ಲಿ ಇಷ್ಟನ್ನು ಮೋರಿ ಮಾಡಿ ಬಿಡುವುದಲ್ಲ, ಮೋರಿ ಮಾಡೋದು. ಇದು ಗುಡ್ಡ ಕುಸಿತಕ್ಕೆ ಹೆಚ್ಚು ಕಾರಣ. ಈಗ ನೀವು ಕೊಟ್ಟ ಕಾರಣಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಭಾಳ ಸಂತೋಷ ಅನಿಸ್ತದೆ. ಇದು ಇಂಥ ಮೆಸೇಜು ಜನರಿಗೆ ನಿಮ್ಮ ಚಾನಲ್ ಮೂಲಕ ಹೋಗಬೇಕಾಗಿದೆ. ಒಂದು ಸರ್, ಆಬ್ವಿಯಸ್ಲಿ ಗುಡ್ಡಗಳನ್ನು ಕತ್ತರಿಸುವಾಗ ಎಲ್ಲ ಕಡೆಗಳಲ್ಲಿ ನಾನು ಅದು ಅಬ್ಸರ್ವ್ ಮಾಡಿದ್ದೇನೆ, ಎಲ್ಲರೂ ಇದನ್ನು ಹೇಳಿದ್ದಾರೆ ಬಿಡಿ, ನಾನು ಹೇಳಬೇಕಾದ್ದಿಲ್ಲ. ನೇರವಾಗಿ ಲಂಬಕೋನದಲ್ಲಿ ಗುಡ್ಡಗಳನ್ನು ಕತ್ತರಿಸಬಾರ್ದು, ಅದು ಕಾಮನ್ ಸೆನ್ಸು. ಇದು ಒಂದು ಕಾರಣ, ಒಪ್ಕೊಳ್ಳೋಣ. ಎರಡನೇ ಕಾರಣ, ಹಾಗೆ ಕಾಮಗಾರಿಗಳನ್ನು ಮಾಡುವಾಗ ನಡೆಸಿದಂಥ ಸ್ಫೋಟಕಗಳಿದ್ದಿರ್ಬೋದು, ಅಥವಾ ವಾಹನಗಳ ಓಡಾಟ ಇರ್ಬೋದು, ಅಥವಾ ಹೆದ್ದಾರಿಗಳನ್ನು ನಿರ್ಮಿಸಿದ ನಂತರ ಆಗುತ್ತಿರುವಂತಹ ವಾಹನದ ಓಡಾಟದ ಕಂಪನಗಳಿರ್ಬೋದು, ವೈಬ್ರೇಷನ್. ಇದು ಸಹಜವಾಗಿ ಮಳೆಗಾಲದ ಮೆದು ಮಣ್ಣಿಗೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಅದನ್ನು ಲಾಗಾಯತಿನಿಂದ ಹಿಡ್ಕೊಂಡಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಗುಡ್ಡ ಕುಸಿತಾ ಇದೆ. ಅಲ್ಲಿ ಆ ಪ್ರಮಾಣದ, ಅಂದರೆ ನೀವು ವೆಲಾಸಿಟಿ ಹೇಳ್ತೀರಿ, ನೀವು ಒಂದು ಬ್ರಿಡ್ಜಿಗೆ ಇಷ್ಟು ಸಾಮರ್ಥ್ಯ ಇರ್ತದೆ, ಒಂದು ಫ್ಲೈಓವರಿಗೆ ಇಷ್ಟು ಬಾರದ ವಾಹನಗಳು ಅಥವಾ ಇಷ್ಟು ಸಂಖ್ಯೆಯ ವಾಹನಗಳು, ಅದರ ಅನುಗುಣವಾಗಿ ಹೆದ್ದಾರಿಗಳನ್ನು ನಿರ್ಮಿಸಿ. ಹೆದ್ದಾರಿಗಳನ್ನು ನಿರ್ಮಿಸುವಾಗ ನಿಮ್ಮ ವಾಹನಗಳ ಓಡಾಟದ ಸಂಖ್ಯೆ ಎಷ್ಟು, ಅದರ ಕಂಪನದ ಪ್ರಮಾಣ ಎಷ್ಟು, ಆ ಕಂಪನದ ಪ್ರಮಾಣ ಅಕ್ಕಪಕ್ಕದ ಅರಣ್ಯ ಭೂಮಿ ಮತ್ತು ಗುಡ್ಡಗಳ ಮೇಲೆ ಎಷ್ಟರ ಮಟ್ಟಿಗೆ, ಮತ್ತು ಅದು ಎಷ್ಟು ದೂರದವರೆಗೆ ಕಂಪನ ದಾಟಿ ಹೋಗ್ತದೆ, ಇದನ್ನು ಗಣನೆಗೆ ತಗೊಳ್ತಾ ಇಲ್ಲ. ಹೀಗಾಗಿ ಗುಡ್ಡಗಳು ಕುಸಿತಾ ಇದ್ದಾವೆ. ಒಂದು. ಎರಡನೇದಾಗಿ, ಸಹಜವಾಗಿ ಹೆದ್ದಾರಿಗಳು ಆದಾಗ ಅಕ್ಕಪಕ್ಕದಲ್ಲಿ ವ್ಯವಹಾರಗಳು ಮತ್ತು ವ್ಯಾಪಾರ ಇನ್ನಿತರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದನ್ನು ಅವೈಜ್ಞಾನಿಕವಾದಂಥ ಪ್ರವಾಸೋದ್ಯಮ ಅಂತ ನಾವು ಕರೀತೀವಿ. ಹೌದು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳೆಲ್ಲವೂ ಹಳ್ಳಿ ಪ್ರವಾಸೋದ್ಯಮದ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತದೆ, ಬಿಸ್ನೆಸ್ ಸೆಂಟರ್ಗಳಾಗಿ. ಯಾಕೆಂದರೆ ಹಳ್ಳಿಯಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ, ಅವರೆಲ್ಲ ನಗರಕ್ಕೆ ವಲಸೆ ಬಂದಿದ್ದಾರೆ. ಉಳಿದವರು ಕರೋನಾ ಸಮಯದಲ್ಲಿ ವಾಪಸ್ ಹೋದವರು ರೆಸಾರ್ಟ್ಗಳ ನಿರ್ಮಾಣ ಮತ್ತು ಹೋಮ್ ಸ್ಟೇಗಳ ನಿರ್ಮಾಣಕ್ಕೆ ತೊಡಗಿದ್ದಾರೆ. ಹೆದ್ದಾರಿ ಬದಿಯಲ್ಲಿ ಆಕರ್ಷಣೆ, ಪ್ರವಾಸಿ ಕೇಂದ್ರದ ಸುತ್ತಮುತ್ತ, ಫಾರ್ ಎಕ್ಸಾಂಪಲ್ ಗೋಕರ್ಣ, ಶಿರೂರು, ಗೋಕರ್ಣವನ್ನೇ ಉದಾಹರಣೆ ತಗೊಂಡು ಹೋದರೆ, ಉತ್ತರ ಕನ್ನಡದ ಕರಾವಳಿ ಭಾಗ ಸಮೃದ್ಧ ದೇವಸ್ಥಾನಗಳು, ದೇಗುಲಗಳು ಮತ್ತು ಪ್ರವಾಸಿ ತಾಣಗಳ ಆಶ್ರಯ ತಾಣ ಬಹಳಷ್ಟು ಸಂಖ್ಯೆಯಲ್ಲಿವೆ. ಅದು ಮೊದಲಿಂದ ವಿರಳವಾಗಿತ್ತು. ಈಗ ಅದರ ಅಟ್ರಾಕ್ಷನ್ ಜಾಸ್ತಿ ಆಗಿದೆ. ಅದರ ಮೇಲೆ ಅದಕ್ಕೆ ಪೂರಕವಾಗಿ ಅಲ್ಲೇ ಪ್ರವಾಸಿಗರನ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸಂತೋಷ. ಆದರೆ ಈ ರೆಸಾರ್ಟ್ಗಳು ಜನರನ್ನು ಆಕರ್ಷಿಸಲಿಕ್ಕೆ ಹೋಗಿ ಕಾಡುಗಳ ಮಧ್ಯದಲ್ಲಿ ಉಳಿತಾ ಇವೆ. ಅಲ್ಲ, ಈಗ ನೀವು ಗುಡ್ಡಗಳ ತಲೆಯ ಮೇಲೆ ಉಳಿತಾ ಅಲ್ಲ, ನೀವೀಗ ಗೋಕರ್ಣಕ್ಕೆ ಹೋದರೆ ಗೊತ್ತಾಗುತ್ತಲ್ಲ, ಮೊದಲೆಲ್ಲ ಬೋಳು ಗುಡ್ಡಗಳು, ಆಯ್ತಾ? ಇವತ್ತು ಗುಡ್ಡದ ತಲೆ ಮೇಲೆ ಆ ಗುಡ್ಡಕ್ಕೀಗ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಂದಿದೆ ಬಿಕಾಸ್ ಆಫ್ ಈ ಪ್ರವಾಸೋದ್ಯಮ. ಕರೆಕ್ಟ್. ಆ ಪ್ರವಾಸೋದ್ಯಮ ಯಾವ ಲೆವೆಲ್ಗಿದೆ ಅಂತಂದರೆ, ಯಾವ್ಯಾವುದೋ ಗುಡ್ಡದಲ್ಲಿ ಯಾವ್ಯಾವುದೋ ಬಿಲ್ಡಿಂಗ್ಗಳು, ಅದರ ಇಡೀ ಒತ್ತಡ, ಇಡೀ ಇದನ್ನು ನೀವು ಕಣ್ಣರೆ ಕಾಣ್ಬೋದು ಅಂತ. ನೀವು ಒಂದು ಇದಾದರೆ ಗಣಪತಿ ಸರ್, ನಾನು ಬಹಳ ಆಶ್ಚರ್ಯ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನ ಒಬ್ಬ ವ್ಯಕ್ತಿಗೆ ಉತ್ತರ ಕನ್ನಡದ ಗುಡ್ಡಗಳ ಬಗ್ಗೆ ಆಗಲಿ, ಅರಣ್ಯದ ಬಗ್ಗೆ ಆಗಲಿ, ಅಲ್ಲಿಯ ನಿಸರ್ಗದ ಬಗ್ಗೆ ಆಗಲಿ, ಅಥವಾ ನೀರಿನ ಬಗ್ಗೆ ಆಗಲಿ, ಪ್ರಾಣಿಗಳ ಬಗ್ಗೆ ಆಗಲಿ, ಮಣ್ಣಿನ ಬಗ್ಗೆ ಆಗಲಿ, ಜನಜೀವನದ ಬಗ್ಗೆ ಆಗಲಿ ಪರಿಜ್ಞಾನವೇ ಇಲ್ಲ. ಅಲ್ಲಿ ಅವನ್ನೋ ಒಬ್ಬನ್ನ ಹಿಡ್ಕೊಂಡು ಅವನ ಜಮೀನನ್ನು ಬೆಂಗಳೂರನ್ನ ಅಥವಾ ಮೈಸೂರು ಕರ್ನಾಟಕ ಭಾಗದ ಅಥವಾ ಬಯಲುಸೀಮೆಯ ಭಾಗದ ವ್ಯಕ್ತಿ ಅಲ್ಲೇ ರೆಸಾರ್ಟ್ ಮಾಡ್ತಾ ಇದ್ದಾನೆ. ಹೌದು. ಅವನಿಗೆ ಸ್ಥಳೀಯರಲ್ಲಿ ಇಲ್ಲ, ತುಂಬ ಜನ ಇಲ್ಲ, ಅಥವಾ ಸ್ಥಳೀಯರು ಇದ್ದರೂ ಅವರು ಪಾರ್ಟ್ನರ್ಸ್ ಆಗಿರ್ತಾರೆ, ಇವರ ಹೇರಿಕೆ ಜಾಸ್ತಿ ಇರ್ತದೆ. ಮತ್ತು ಇವ ಹೇಳ್ದಂಗೆ ಅವ್ನು ಕೇಳಬೇಕು. ಇದು ಏನಾಗ್ತದೆ, ಗುಡ್ಡದ ತಲೆಯ ಮೇಲೆ ಸಹಜವಾಗಿ ಅಲ್ಲಿಯ ನಿರ್ಮಾಣಗಳು ಒತ್ತಡವನ್ನು ಹೇರ್ತಾ ಇವೆ, ಹೆದ್ದಾರಿಯ ಪಕ್ಕದ ಗುಡ್ಡಗಳಲ್ಲಿ. ಆ್ಯಂಡ್ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆದಾಗೆ ಗುಡ್ಡಕ್ಕೆ ದಾರಿಗಳಾಗ್ತಾ ಇವೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಸಣ್ಣ ಉದಾಹರಣೆ, ನಾನೊಂದು ಹುಚ್ಚುಗಟ್ಟಿ ಈ ಪತ್ರಿಕೋದ್ಯಮ ಎಲ್ಲ ಅಡಲ್ಟ್ರೇಟ್ ಆಗ್ತದೆ ಅಂಥೇಳಿ ನಾನೊಂದು ಲೀಸಿಗೆ ತಗೊಂಡು ರೆಸಾರ್ಟ್ ಮಾಡಬೇಕು ಅಂತ ಗೋಕರ್ಣಕ್ಕೆ ಹೋಗಿದ್ದೆ. ಅಡ್ವಾನ್ಸು ಕೊಟ್ಬಿಟ್ಟಿದ್ದೆ.
ಆದರೆ ನಾನು ತಗೊಳ್ಳೋಕೆ ಹೊರಟಂಥ ರೆಸಾರ್ಟ್ ಹೇಗಿತ್ತು ಅಂದರೆ ಅದು 2-3 ವರ್ಷದಿಂದ ಗುಡ್ಡ ಕುಸಿತ ಇತ್ತು. ಆ ಕುಸಿತ ಇದ್ದದ್ದಕ್ಕೆ ರಿಪೇರಿ ಮಾಡುವಂಥ ಕೆಲಸವೂ ನಡೀತಾ ಇತ್ತು. ನನಗೊಬ್ಬರು ಭೂಗರ್ಭ ಶಾಸ್ತ್ರಜ್ಞರು ನನ್ನ ಗೆಳೆಯರು ಅವರು ಕೂಡ ಅದನ್ನು ಹೇಳಿದಾಗ ಇದು ಭವಿಷ್ಯದಲ್ಲಿ ತುಂಬ ಕಾಲಕ್ಕೆ ಇದು ಒಳ್ಳೆಯ ಇದಿಲ್ಲ, ಒಂದಿನ ಅದು ಇಡೀ ನಾಶ ಆಗುವಷ್ಟು ಅದು ಕುಸಿಬಹುದು ಅಂತ ಹೇಳಿದರು. ಅಷ್ಟೊತ್ತು ಕೋವಿಡ್ ಬಂತು ಇದು. ಆದರೆ ನೀವೀಗ ಹೇಳುವಾಗ ಅದು ಎಷ್ಟು ಭಯಾನಕವಾಗಿ ನನಗೆ ಕಾಣುತ್ತೆ ಅಂದರೆ, ಆ ಒಂದು ಗುಡ್ಡ ಏನಾದರೂ 25%, 50% ಬೇಡ, ಅದು ಕುಸಿದು ಬಂತು ಅಂತಾದರೆ ಆ ಇಡೀ 10-15 ರೂಮಿನ ಇದು ಸಮುದ್ರಕ್ಕೆ ಹೋಗ್ಬಿಡ್ತದೆ. ನಿಜವಾಗಿ ಶಿರೂರಿನಲ್ಲಿ ಕಾಣ್ತಾ ಇದ್ದೇವಲ್ಲ, ಅದೇ ಸರ್ ನಿಸರ್ಗದ ಎದುರುಗಡೆ ನಾವೆಲ್ಲ ಕುಬ್ಜರು ಸರ್. ಹಾಗಾಗಿ ಅಲ್ಲಿ ರೋಡು ಚಟುವಟಿಕೆಗಳು ಜಾಸ್ತಿ ಆಗೋದ್ರ ಜೊತೆಯಲ್ಲಿ ಅವನ ತಲೆಯಲ್ಲಿ ನಮ್ಮಲ್ಲಿ ಹೆಂಗೆ ಅಂದರೆ ಯಾವುದೋ ಕೊಂದು ಪಾಪವನ್ನು ಪೂರೈಸಲಿಕ್ಕೆ ತಿಂದು ಪರಿಹಾರ ಮತ್ತು ಇನ್ನೇನೋ ಪಾಪ ಮಾಡು, ಅನಾಚಾರ ಮಾಡು, ಸಂಜೆ ಬಂದು ಮುಚ್ಕೊಂಡು ಕುತ್ಕೋ ಅಥವಾ ಜಪ ಮಾಡು, ತೀರ್ಥಕ್ಷೇತ್ರ ಮಾಡು. ಸರ್ ನಿಜವಾಗಿ ಪಾಪ ಹಂಗೆ ಉಳಿತದೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಪುಣ್ಯವಾಗಿ ಸಂಗ್ರಹ ಕೊಡ್ತದೆ. ಇದಕ್ಕೆ ವಜಾ ಆಗೋ ಪದ್ಧತಿ ನಿಸರ್ಗದಲ್ಲಿ ಇಲ್ಲವೇ ಇಲ್ಲ. ಈ ಪಾಪಕ್ಕೆ ಇದು ವಜಾ ಮಾಡ್ಕೊಳ್ಳಿ ಇಲ್ಲ. ಇವರ ತಲೆಯಲ್ಲಿ ಒಂದಷ್ಟು ಜನ ಬಿತ್ತಿದ್ದಾರೆ. ಹೇಗೆ ಅಂದರೆ, ಒಂದಷ್ಟು ಅರಣ್ಯ ಕಡ್ದಿದ್ದೀರಲ್ಲ, ನೀವು ನಿರ್ಮಾಣ ಮಾಡಿದ್ದೀರಲ್ಲ, 4 ಸಸಿ ನೆಟ್ಟಾಕಿ ನೀರು ಅಂತರ್ಜಲ ಇದು ಮಾಡ್ತಾ ಇದ್ದೀರಿ, ನೀವು ಅಲ್ಲಿ ನೀರು ಹಿಂಗಿಸಿ ಆ ಪಾಪ ಇದರಲ್ಲಿ ಕಳ್ಕೊಳ್ಳಿ. ಈ ಬರದಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಪ್ರದೇಶಕ್ಕೆ ಒಗ್ಗದ ಮರ ಗಿಡಗಳನ್ನು ತಂದು ಹಾಕ್ತಾ ಇದ್ದಾರೆ, ಪ್ಲಾಂಟೇಶನ್ ನರ್ಸರಿ ತುಂಬ್ತಾ ಇದ್ದಾರೆ. ಅದು ಮಣ್ಣನ್ನು ಇನ್ನಷ್ಟು ಲೂಸ್ ಮಾಡ್ತಾ ಇದೆ. ಒಂದು. ಎರಡನೇದಾಗಿ ಅಲ್ಲಿ ಅನವೈಜ್ಞಾನಿಕವಾಗಿ ತಲೆಯ ಮೇಲೆ ನೀವು ನೀರಿಂಗಿಸ್ತಾ ಇದ್ದಾರೆ. ಮೊದಲೇ ಇದು ವರ್ಕಟಸ್ಯ ಸುರಾಪಾನ ಮಧ್ಯೆ ವೃಶ್ಚಿಕ ದರ್ಶನ ಹಿಂಗಂದು ಏನೋ ಇದೆಯಲ್ಲ, ತನ್ಮಧ್ಯೆ ಭೂತ ಸಂಚಾರ ಯದ್ವೋ ತದ್ವಾ ಭವಿಷ್ಯತಿ ಅಂತ ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತು. ಹಾಗೆ ಮೊದಲೇ ಅಭಿವೃದ್ಧಿ ಯೋಜನೆಗಳು ಹೆದ್ದಾರಿಗಳಿಗಾಗಿ ಆ ಭಾಗದ ಮಣ್ಣು ಸಡಿಲಗೊಂಡಿದೆ, ಅಲ್ಲಿ ಸ್ಫೋಟಕಗಳಿಂದಾಗಿ ಗುಡ್ಡ ಅದರಿದೆ, ಸಡಿಲಾಗಿದೆ, ಆ ಮರಳಿನ ಭದ್ರತೆ ಉಳ್ಕೊಂಡಿಲ್ಲ, ಮೇಲ್ಗಡೆ ರೆಸಾರ್ಟ್ ಆಗಿದೆ, ಜನಜೀವನ ಹೆಚ್ಚಾಗಿದೆ, ಅಂಗಡಿಗಳು ಓಡಾಟಗಳು ವಾಹನ ಓಡಾಟಗಳು ಹೆಚ್ಚಾಗ್ತಾ ಇದ್ದಾವೆ. ಅದಾದ ಮೇಲೆ ಕಡ್ದಂಥ ಅರಣ್ಯವನ್ನು ಬೆಳೆಸ್ಬಿಡ್ತೇನೆ, ಬೇಗ ಬೆಳೆಯುವ ಗಿಡ ಅಂತ ಅಲ್ಲಿಗೆ ಒಗ್ಗದ ಅಕೇಶಿಯಾದಂಥ ನೀಲಗಿರಿ ಅಂತ ಹೆಕ್ಕದಮ್ಮಲಿ ಹಸಿರು ಕಾಣುವಂಥ ಅರಣ್ಯಾಧಿಕಾರಿಗಳ ಬೆಂಬಲ, ಇಲಾಖೆಗಳ ಬೆಂಬಲದೊಂದಿಗೆ ಅದನ್ನು ನೆಟ್ಟಿ ಅದನ್ನು ಹಸಿರು ಮಾಡಲಿಕ್ಕೆ ಹೋಗ್ತಾರೆ. ಇಲಾಖೆಗೂ ಅಧ್ಯಯನ ಇಲ್ಲ, ಎಲ್ಲವೂ ಅಲ್ಲ, ಒಂದಷ್ಟು ಅಧಿಕಾರಿಗಳು ಭ್ರಷ್ಟತೆ ಅಲ್ಲೂ ಇದೆ, ತುಂಬ್ತಾ ಇದ್ದಾರೆ. ಆಮೇಲೆ ಅವೈಜ್ಞಾನಿಕವಾಗಿ ಅಲ್ಲಿ ನೀರು ಹಿಂಗಿಸ್ತಾ ಇದ್ದಾರೆ, ಮೇಲೆ ಈಜುಕೊಳಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಿದ್ದಂಥ ಮಳೆ ನೀರು, ಸತತವಾದ ಮಳೆ ಬಿದ್ದಾಗ ಇವೆಲ್ಲವೂ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಹೀಗೆ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಕಡಿದಂಥ ಮರದ ಬೊಡ್ಡೆಗಳು ಅಲ್ಲಲ್ಲೇ ಉಳಿತಾ ಇದೆ. ಅವು ನಿರಂತರ ಮಳೆಯಲ್ಲಿ ವರ್ಷ ಕಾಲಾನುಕ್ರಮದಲ್ಲಿ 2-3 ವರ್ಷದಲ್ಲಿ ಕೊಳೆತು ಅವು ಕೆಳಗಡೆ ಇಳಿತವೆ. ಆ ಬೊಡ್ಡೆಗಳ ಸಂದಿನಲ್ಲಿ ಇಳಿಯುವ ನೀರು, ಹೊಸ ಸಸಿಗಳು, ಅವೈಜ್ಞಾನಿಕ ವೃಕ್ಷಗಳು ಅಥವಾ ಮರಗಳಲ್ಲಿ ಇರುಗುವ ನೀರು, ಮೇಲುಗಡೆ ಮಾಡುವಂಥ ಮರೆ ನೀರು ಕೊಯ್ಲು, ಆಮೇಲೆ ಕಟ್ಟಿ ಇಟ್ಟಂಥ ಈಜುಕೊಳ, ಅಲ್ಲಿ ಬಿದ್ದಂಥ ನೀರು, ಅಲ್ಲಲ್ಲಿ ಅವೈಜ್ಞಾನಿಕವಾಗಿ ಮಾಡುವಂಥ ಇಂಗು ಗುಂಡಿಗಳು ಅಲ್ಲಿ ನಿಜವಾಗಿ ಮಾಡಲೇಬಾರ್ದು. ಇವೆಲ್ಲವೂ ಸೇರಿ ಗುಡ್ಡವನ್ನು ಎಲ್ಲಾದರೂ ಹೋಗಲೇಬೇಕಲ್ಲ ಸರ್, ಸಡಿಲಗೊಳಿಸ್ತದೆ. ಆಟೋಮೆಟಿಕಲಿ ಅವು ಕುಸಿದು ಮಳೆಗಾಲದಲ್ಲಿ ನಿರಂತರ ಮಳೆ ಬಂದಾಗ ಕುಸಿದು ನದಿಯನ್ನು ಸೇರ್ತಾ ಇದೆ. ಬಹುಮುಖ್ಯವಾಗಿ ಹೇಳಿದ್ದು ನೀರಿನ ದಾರಿ ಅದು ಕರೆಕ್ಟ್. ಇದನ್ನು ನಾವು ತಡೆದೇ ಹೋದರೆ ಈ ಗುಡ್ಡ ಕುಸಿತ 2019ರಲ್ಲಿ ಇದರಲ್ಲಿ ಕೊಡಗಿನಲ್ಲಿ ಅಷ್ಟೊಂದು ಪ್ರಮಾಣದ ಗುಡ್ಡ ಕುಸಿತ ಆದಾಗಲೇ ಸಾಕಷ್ಟು ಅಧ್ಯಯನಗಳು ಬರೆದವೆ, ನಾನು ಬರೆದಿದ್ದೇನೆ. ಸಾಕಷ್ಟು ಜನ ಗೌರ್ಮೆಂಟಿಗೆ ಇದನ್ನು ಅವಾಯ್ಡ್ ಮಾಡಬೇಕು. ಲೈಸೆನ್ಸ್ ಕೊಡುವಾಗ ನೀವು ಯಾವ ಪ್ರದೇಶದಲ್ಲಿ ಕೊಡ್ತಾ ಇದ್ದೀರಿ ನೋಡಿ, ಅದಾಗ್ತಾ ಅವಾಯ್ಡ್ ಮಾಡೋ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೊಂದು ನಾರ್ಮ್ಸನ್ನು ಫಿಕ್ಸ್ ಮಾಡ್ತಾ ಇಲ್ಲ. ನೀವು ಸ್ಮಶಾನ ವೈರಾಗ್ಯ ಆಗ್ತಾ ಇದೆ ಅಷ್ಟೇ. ನಿಜವಾಗಿಯೂ ನೀವೊಂದು ನೀತಿ ನಿರೂಪಣೆಗಳೇ ಇಲ್ಲ. ಅರಣ್ಯೀಕರಣದಲ್ಲೂ ಹೀಗೆ ಆಗ್ತಾ ಇದೆ, ಮಳೆ ನೀರು ಕೊಯ್ಲು ವಿಚಾರದಲ್ಲೂ ಹೀಗೆ ಆಗ್ತಾ ಇದೆ, ಪ್ರವಾಸೋದ್ಯಮ ಅಭಿವೃದ್ಧಿ ಹೆಸರಲ್ಲಿ ಹುಚ್ಚಾಪಟ್ಟೆ ಬೆಳೀತಾ ಇರೋಂಥ ರೆಸಾರ್ಟ್ಗಳ ವಿಚಾರದಲ್ಲಿ ಹೀಗೆ ಆಗ್ತಾ ಇದೆ, ರಸ್ತೆಗಳಿಗೆ ನೀವು ನೀರಿನ ರಸ್ತೆಯನ್ನು ನುಂಗು ಹಾಕ್ತಾ ಇದ್ದೀರಿ. ಇನ್ನು ನೀವು ಅಪಾಯಗಳು ಬರಬಾರದು ನಿಸರ್ಗದಿಂದ ಅಂದರೆ ಹೇಗೆ ಸಾಧ್ಯ ಇದೆ? ಹಾಗಾಗಿ ಈ ಎಲ್ಲ ಸಂಗತಿಗಳ ಬಗ್ಗೆ ಗಮನಿಸಬೇಕು ಅಂತ